ಎಲ್ಲರಿಗೂ ಸುಸ್ವಾಗತ. ಈ ದಿನ ನಾವು ಮೈಸೂರಿನಲ್ಲಿ ಇರುವಂತಹ ಅತ್ಯಂತ ಪುರಾತನ ಹಾಗೂ ಐತಿಹಾಸಿಕ ಗಂಗರ ಕಾಲದ ಒಂದು ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಅದುವೇ ನನ್ನೇಶ್ವರ. ಬಹುಶಃ ಕರ್ನಾಟಕದಲ್ಲಿ ನನ್ನೇಶ್ವರನೆಂಬ ಹೆಸರಿನಿಂದ ಶಿವನು ಪೂಜಿಸುತ್ತಿರುವುದು 2 ಸ್ಥಳಗಳಲ್ಲಿ ಮಾತ್ರ. ಒಂದು ಲಕ್ಕುಂಡಿ, ಮತ್ತೊಂದು ಮೈಸೂರಿನ ಹಿನಕಲ್. ಇದನ್ನು ಹೊರತುಪಡಿಸಿ ರಾಜ್ಯದ ಇನ್ಯಾವುದೇ ಮೂಲೆಯಲ್ಲಿಯೂ ಈ ಹೆಸರಿನ ದೇವಾಲಯವನ್ನು ಬಹುಶಃ ನಾವು ಕಾಣಲು ಸಾಧ್ಯವಿಲ್ಲ. ಲಕ್ಕುಂಡಿಯ ನನ್ನೇಶ್ವರ ದೇವಸ್ಥಾನವು 11ನೇ ಶತಮಾನದ್ದೆಂದು ಇತಿಹಾಸಕಾರರು ಶಾಸನಾಧಾರಗಳ ಮೇಲೆ ನಿರ್ಣಯಿಸಿದ್ದು, ಶಿಲ್ಪಕಲೆಯಲ್ಲಂತೂ ಲಕ್ಕುಂಡಿಯ ಶೈಲಿಯ ಶಿಲ್ಪಕಲೆ ಎಂದೇ ಪ್ರಸಿದ್ಧವಾಗಿದೆ. ಶಿಲ್ಪಕಲಾ ಆರಾಧಕರಂತೂ ಇಲ್ಲಿಯ ಶಿಲ್ಪಕಲೆಗೆ ಮಾರು ಹೋಗಿದ್ದಾರೆ. ಹೀಗಾಗಿ ಲಕ್ಕುಂಡಿಯ ನನ್ನೇಶ್ವರ ದೇವಾಲಯವು ರಾಷ್ಟ್ರೀಯ ಪಾರಂಪರಿಕ ಸ್ಮಾರಕವಾಗಿದೆ. ಇದೇ ಸಾಲಿನಲ್ಲಿ ನಿಲ್ಲುವುದೇ ಮೈಸೂರಿನ ಹಿನಕಲ್ನಲ್ಲಿರುವ ನನ್ನೇಶ್ವರ ದೇವಾಲಯ. ಮೈಸೂರಿನಿಂದ ಹುಣಸೂರಿಗೆ ತೆರಳುವ ಮಾರ್ಗದಲ್ಲಿ ಮೈಸೂರು ಬಸ್ ನಿಲ್ದಾಣದಿಂದ ಸುಮಾರು 10 ಕಿಲೋಮೀಟರ್ ದೂರ ಕ್ರಮಿಸಿದರೆ ಮುಖ್ಯ ರಸ್ತೆಯಿಂದ ಸುಮಾರು 300 ರಿಂದ 350 ಮೀಟರ್ ದೂರದಲ್ಲಿ ನಾವು ಶ್ರೀ ನನ್ನೇಶ್ವರ ಸ್ವಾಮಿ ದೇವಾಲಯವನ್ನು ನೋಡಬಹುದಾಗಿದೆ. ಆರಂಭಕ್ಕೆ ಪ್ರವೇಶದ್ವಾರ ಪಶ್ಚಿಮಾಭಿಮುಖವಾಗಿ ಕಂಡರೂ ದೇವಾಲಯವು ಪೂರ್ವಾಭಿಮುಖವಾಗಿದೆ. ಕಾಂಪೌಂಡ್ನ ಗೇಟ್ ಪಶ್ಚಿಮಾಭಿಮುಖವಾಗಿದ್ದು, ನಾವು ಪಶ್ಚಿಮಾಭಿಮುಖವಾಗಿ ದೇವಾಲಯದ ಆವರಣವನ್ನು ಪ್ರವೇಶಿಸಬೇಕಾಗಿರುತ್ತದೆ. ದೇವಾಲಯದ ಸುತ್ತಲೂ ವಿಶಾಲವಾದ ಅಂಗಳವಿದ್ದು, ತಡೆಗೋಡೆಯನ್ನು ಆಕರ್ಷಕವಾಗಿ ನಿರ್ಮಿಸಿರುತ್ತಾರೆ. ನೆಲಹಾಸು ಸಹ ಕಲ್ಲಿನ ಚಪ್ಪಡಿಯಾಗಿರುವುದರಿಂದ ಪುರಾತನ ಛಾಪನ್ನು ಉಳಿಸಿಕೊಂಡಿದೆ. ಇತ್ತೀಚೆಗೆ ಈ ದೇವಾಲಯ ಜೀರ್ಣೋದ್ಧಾರಗೊಂಡಿರುವುದರ ಬಗ್ಗೆ ಇಲ್ಲೊಂದು ಮಾಹಿತಿ ಶಾಸನವಿದೆ. ಹಿನಕಲ್ನಂತಹ ಊರಿಲ್ಲ, ನನ್ನೀಶ್ವರನಂತಹ ದೇವರಿಲ್ಲ ಎಂದು ಈ ಹಿಂದೆ ಕರೆಯುತ್ತಿದ್ದುದಾಗಿ, ಅಷ್ಟೊಂದು ಸುಂದರವಾದಂತಹ ದೇವಾಲಯ ಇದಾಗಿತ್ತೆಂದು ಗ್ರಾಮದ ಹಿರಿಯರನೇಕರು ತಿಳಿಸಿರುತ್ತಾರೆ. ವಿಶಾಲವಾದ ಪ್ರದೇಶದಲ್ಲಿ ಪೂರ್ವಾಭಿಮುಖವಾಗಿ ನಿರ್ಮಿಸಲಾದ ಈ ದೇವಾಲಯವು ಚೋಳ ಗಂಗರ ಕಾಲದ್ದಾಗಿದೆ. ಗರ್ಭಗುಡಿ, ಅಂತರಾಳ ಮತ್ತು ನವರಂಗಗಳು ಗಂಗರ ನನ್ನಿಗಂಗನ ಕಾಲದ್ದಾಗಿದೆ. ಆನಂತರದಲ್ಲಿ ಹೊಯ್ಸಳರು ಈ ದೇವಾಲಯವನ್ನು ನಿರ್ಮಿಸಿರುತ್ತಾರೆ. ಈ ದೇವಾಲಯದ ಪ್ರವೇಶಕ್ಕೆ ಪೂರ್ವಾಭಿಮುಖವಾಗಿಯೂ ಒಂದು ಗೇಟನ್ನು ಇಡಲಾಗಿದ್ದು, ಸಮೀಪದಲ್ಲಿಯೇ ಸರ್ಕಾರಿ ಪ್ರಾಥಮಿಕ ಶಾಲೆಯಿದೆ. ಈ ಗೇಟ್ ಮೂಲಕ ನೀವು ಪ್ರವೇಶಿಸಬೇಕಾದರೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣವನ್ನು ಪ್ರವೇಶಿಸಿ ಈ ಮೂಲಕ ಈ ಗೇಟ್ ದಾಟಿ ದೇವಾಲಯಕ್ಕೆ ಪ್ರವೇಶವನ್ನು ಮಾಡಬೇಕಾಗುತ್ತದೆ. ಇಲ್ಲಿ 2 ನಂದಿ ಹಾಗೂ ಒಂದು ಧ್ವಜಸ್ತಂಭವನ್ನು ಕಾಣಬಹುದಾಗಿದ್ದು, ಬಲಪಾರ್ಶ್ವದಲ್ಲಿ ಪುರಾತನ ಬಾವಿಯನ್ನು ನೋಡಬಹುದು. ಈಗಲೂ ಸಹ ನೀರು ಮೇಲ್ಮಟ್ಟದಲ್ಲಿಯೇ ಇದ್ದು, ಅಂತರ್ಜಲವು ಸಮೃದ್ಧಿಯಾಗಿರುವುದರ ದ್ಯೋತಕವಾಗಿದೆ. ಇಲ್ಲಿ ನಾವು ಕಾಣುತ್ತಿರುವುದು ಹೊರಳುಕಲ್ಲಿನಂತೆಯೇ ಕಂಡರೂ ಇದು ಅತ್ಯಂತ ಪುರಾತನ ಗಾಣವಾಗಿದೆ. ಈ ಎಣ್ಣೆಯ ಗಾಣವು ದೇವಾಲಯದ ಬಾಗಿಲಿಗೆ ಉತ್ತರ ಭಾಗದಲ್ಲಿದೆ. ಇದು ತೃಟಿತವಾಗಿದ್ದು 17ನೇ ಶತಮಾನದ್ದೆಂದು ಗುರುತಿಸಬಹುದಾಗಿದೆ. ದುರ್ಮತಿ ನಾಮ ಸಂವತ್ಸರದ ಕಾರ್ತಿಕ ಶುದ್ಧ 4ನೆಯ ರಾಮಾಭವ ಅಯ್ಯನವರ ಕಾರ್ಯಕ್ಕೆ ಕರ್ತರಾದ ಅಪ್ಪುರಾಯ ಹೆಬ್ಬಾರವರು ಹಿನಕಲ್ ನನ್ನೇಶ್ವರ ದೇವರಿಗೆ ಮಾ ಹಳಿಯನು ಕೊಟ್ಟ ಉ ಅಳುಪಿದರು
ಇದಿಷ್ಟು ಮಾತ್ರ ಓದಲು ಲಭ್ಯವಾಗಿದ್ದು ಉಳಿದಂತಹ ಅಕ್ಷರಗಳು ತ್ರುಟಿತಗೊಂಡಿದೆ. ಇದರ ಪ್ರಕಾರ ದೇವಾಲಯದ ನಿರ್ವಹಣೆಗಾಗಿ ದೀಪದ ವೆಚ್ಚಕ್ಕಾಗಿ ಈ ಎಣ್ಣೆಯ ಗಾಣವನ್ನು ದಾನ ನೀಡಲಾಗಿದೆ. ಈಗಾಗಲೇ ತಿಳಿಸಿದಂತೆ ಈ ದೇವಾಲಯವು ನನ್ನಿಗಂಗನ ಕಾಲದಲ್ಲಿ ನಿರ್ಮಿಸಿದ ದೇವಾಲಯವಾಗಿದ್ದು ಪಕ್ಕದಲ್ಲಿಯೇ ಇರುವಂತಹ ಮನಮೋಹಕ ಚಾಮುಂಡೇಶ್ವರಿ ದೇವಾಲಯವು ಇತ್ತೀಚೆಗೆ ನಿರ್ಮಾಣಗೊಂಡಿರುವುದಾಗಿರುತ್ತದೆ. ಇದರ ಮುಂದಿರುವ ಸಿಂಹವು ಮನಮೋಹಕವಾಗಿದೆ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ, ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯಂದು ವಿಶೇಷ ಪೂಜೆ ನಡೆಯುವುದಾಗಿ ಭಕ್ತಾದಿಗಳು ತಿಳಿಸಿರುತ್ತಾರೆ. ಅಷ್ಟೇನು ಜನಜಂಗುಳಿ ಇಲ್ಲದೆ ಪ್ರಶಾಂತವಾಗಿರುವ ದೇವಾಲಯಕ್ಕೆ ನೀವು ಸಹ ಭೇಟಿ ನೀಡಿ ಮೌನದಿಂದ ಧ್ಯಾನವನ್ನು ಮಾಡಿ ವಿಶೇಷ ಅನುಭವವನ್ನು ಪಡೆದುಕೊಳ್ಳಬಹುದಾಗಿದೆ. ಬನ್ನಿ ಈಗ ನನ್ನೇಶ್ವರ ದೇವಾಲಯದ ದರ್ಶನವನ್ನು ಮಾಡೋಣ. ಈ ದೇವಾಲಯಕ್ಕೆ ತನ್ನದೇ ಆದ ಪೌರಾಣಿಕ ಹಿನ್ನೆಲೆಯಿದ್ದು ನನ್ನಿಗಂಗನು ಗರ್ಭಗೃಹ ಹಾಗೂ ಮುಂದಿನ ಮಂಟಪವನ್ನು ನಿರ್ಮಿಸಿರುವುದಾಗಿ ಕೆಲವು ಹಿರಿಯರು ತಿಳಿಸಿರುತ್ತಾರೆ. ದೇವಾಲಯದ ರಚನೆಯನ್ನು ನೋಡಿದಾಗಲೂ ಸಹ ಅದು ಹಲವಾರು ಕಾಲಘಟ್ಟಗಳಲ್ಲಿ ಜೀರ್ಣೋದ್ಧಾರಗೊಂಡಂತೆ ಇದೆ. ಹೀಗಾಗಿ ಗರ್ಭಗೃಹ ಒಂದು ಕಾಲದ ನಿರ್ಮಾಣವಾದರೆ ದೇವಾಲಯದ ರಚನೆ ಮತ್ತೊಬ್ಬರ ಕಾಲದಾಗಿದ್ದು ಹೊಯ್ಸಳ ಶೈಲಿಯಲ್ಲಿ ಅದು ಪರಿಪೂರ್ಣತೆಯನ್ನು ಕಂಡುಕೊಂಡಿರಬಹುದೆಂದು ನಾವು ಮೇಲ್ನೋಟಕ್ಕೆ ಹೇಳಬಹುದಾಗಿದೆ. ಸುಮಾರು 30 ಅಡಿಗಿಂತಲೂ ಎತ್ತರವಾದ ಧ್ವಜಸ್ತಂಭವನ್ನು ಈ ದೇಗುಲವು ಹೊಂದಿದ್ದು 4 ಬದಿಯಲ್ಲಿಯೂ ವಿವಿಧ ಅಲಂಕಾರಗಳನ್ನು ಹೊಂದಿದೆ. ಇದರ ಸಮೀಪದಲ್ಲಿಯೇ ಬಸವನನ್ನು ಸಹ ಪ್ರತಿಷ್ಠಾಪಿಸಲಾಗಿರುತ್ತದೆ. ಹಳೆಯ ಶಿಲ್ಪಗಳೊಂದಿಗೆ ಆಧುನಿಕ ಶಿಲ್ಪಗಳನ್ನು ಸಹ ಜೀರ್ಣೋದ್ಧಾರದ ಸಮಯದಲ್ಲಿ ಸೇರಿಸಿರುವುದನ್ನು ಗಮನಿಸಬಹುದಾಗಿರುತ್ತದೆ. ಇತಿಹಾಸಕಾರರೇ ತಿಳಿಸಿರುವಂತೆ ಗಂಗರ ನನ್ನಿಗಂಗನ ಈ ದೇವಾಲಯವು ಮನಮೋಹಕವಾಗಿದೆ. ದೇವಾಲಯದ ಅಧಿಷ್ಠಾನವು ಪದ್ಮೋಪಾತ, ಜಗತಿ, ವೃತ್ತ, ಕುಮುದಗಳ ಪಟ್ಟಿಕೆಗಳಿಂದ ಕೂಡಿದೆ. ದೇವಾಲಯವು ಗಂಗರ ಕಾಲದಲ್ಲಿ ಗರ್ಭಗೃಹ, ಅಂತರಾಳ, ನವರಂಗ ನಿರ್ಮಾಣಗೊಂಡಿದೆ. ಮುಖಮಂಟಪ ಮತ್ತು ಪ್ರಾಕಾರ ಹೊಯ್ಸಳರ ಶೈಲಿಯಲ್ಲಿದೆ. ಈ ದೇವಾಲಯದ ಹೊರಭಿತ್ತಿಯು ಅರೆಗಂಬಗಳಿಂದ ಅಲಂಕರಿಸಲಾಗಿದ್ದು ಮಧ್ಯದಲ್ಲಿ ದೇವಕೋಷ್ಟಕಗಳನ್ನು ಕೆತ್ತಲಾಗಿದೆ. ಆದರೆ ಕೋಷ್ಟಕದಲ್ಲಿ ಯಾವುದೇ ಮಧ್ಯದಲ್ಲಿ ದೇವತಾ ಶಿಲ್ಪವನ್ನು ಪ್ರತಿಷ್ಠಾಪಿಸಿರುವುದಿಲ್ಲ. ಇಲ್ಲಿ ನಾವು ಗಂಗರ ಕಾಲದ ಸಪ್ತಮಾತೃಕೆಯರನ್ನು ಅವರ ವಾಹನಗಳೊಂದಿಗೆ ನೋಡಬಹುದಾಗಿದೆ. ಬಹುಶಃ ಅಪರೂಪದಲ್ಲಿ ಅಪರೂಪದ ಶಿಲ್ಪಕಲಾಕೃತಿ. ಹಲವಾರು ದೇವಾಲಯಗಳಲ್ಲಿ ಸಪ್ತಮಾತೃಕೆಯರನ್ನು ಗುರುತಿಸಬಹುದಾದರೂ ಇಲ್ಲಿ ಸಪ್ತಮಾತೃಕೆಯರ ವಾಹನಗಳೊಡನೆ ಸಪ್ತಮಾತೃಕೆಯರನ್ನು ಗುರುತಿಸಬಹುದು. ಇಲ್ಲಿ ಗಂಗರ ಕಾಲದ ಗಣೇಶನನ್ನು ಸಹ ಗುರುತಿಸಬಹುದಾಗಿದ್ದು ಆತನ ವಾಹನ ಮೂಷಕವನ್ನು ಸಹ ನೋಡಬಹುದು. ನವರಂಗದಲ್ಲಿ 4 ಕಂಬಗಳನ್ನು ಹೊಂದಿದೆ. ಕಂಬಗಳು ಪೀಠವನ್ನು ಹೊಂದಿದ್ದು ಪಿಂಡಿಯು ಚೌಕವನ್ನು ಹೊಂದಿದೆ. ಗರ್ಭಗೃಹದ ಬಲಭಾಗದಲ್ಲಿ ಅತ್ಯಂತ ಸುಂದರವಾದ
ಚಿಕ್ಕದಾದಂತಹ ಪುರಾತನ ವಿನಾಯಕನನ್ನು ಕಾಣಬಹುದಾಗಿದೆ. ನನ್ನೇಶ್ವರನ ಅತ್ಯಂತ ಪುರಾತನವಾದ ಸುಂದರವಾದಂತಹ ಶಿಲ್ಪಗಳನ್ನು ಕಾಣಬಹುದಾಗಿದೆ. ಈಗಾಗಲೇ ನಾವು ಗಮನಿಸಿದಂತೆ ಬಲಭಾಗದಲ್ಲಿ ಸುಂದರನಾದ ವಿನಾಯಕನನ್ನು, ಆತನ ವಾಹನವನ್ನು ನೋಡಬಹುದಾಗಿದೆ. ಇದು ಅತ್ಯಂತ ಸುಂದರವಾದಂತಹ ಶಿಲ್ಪವಾಗಿದೆ. ನವರಂಗದಲ್ಲಿ 4 ಕಂಬಗಳನ್ನು ಹೊಂದಿದ್ದು, ಕಂಬಗಳು ಪೀಠವನ್ನು ಹೊಂದಿದೆ. ಇದರ ಪಿಂಡಿಯು ಚೌಕೋನವಾಗಿದೆ. ತುಂಡಾದ ದಂಡವಿದ್ದು ತಾಟಿಕಾ ಕಂಠ ಮುಚ್ಚಳವಿರುವ ಸರಳ ಬೋದಿಗೆಗಳನ್ನು ಒಳಗೊಂಡಿದೆ. ನವರಂಗದ ಬಲಪಾರ್ಶ್ವದಲ್ಲಿ ಗಂಗರ ಕಾಲದ ಸಪ್ತಮಾತೃಕೆಯರ ವಾಹನ ಸಮೇತವಾದ ಶಿಲ್ಪಕಲಾಕೃತಿಗಳಿವೆ. ಸುಬ್ರಹ್ಮಣ್ಯ ದಕ್ಷಿಣಾಮೂರ್ತಿಯರ ವಿಗ್ರಹ ಅತ್ಯಂತ ಸುಂದರವಾಗಿದೆ. ಅಪರೂಪದ ಮಹಿಷಾಸುರನನ್ನು ಹೊತ್ತಿರುವ ಮಹಿಷನನ್ನು ಚಾಮುಂಡಿಯು ಮರ್ದಿಸುತ್ತಿರುವ ವಿಗ್ರಹವಿದೆ. ಇದೂ ಸಹ ಅತ್ಯಂತ ಸುಂದರ ಹಾಗೂ ನಯನ ಮನೋಹರವಾಗಿದೆ. ಇದೂ ಸಹ ಗಂಗರ ರಚನಾತ್ಮಕ ಕಲೆಯನ್ನು ಆಧರಿಸಿರುವುದರಿಂದ ಗಂಗರ ಶೈಲಿ ಎಂದೇ ಹೇಳಬಹುದಾಗಿದೆ. ಈಗ ನಾವು ನೋಡುತ್ತಿರುವುದೇ ಅತ್ಯಂತ ಸುಂದರವಾದಂತಹ ಪ್ರಾಚೀನ ನನ್ನೇಶ್ವರ. ಈ ಶಿವಲಿಂಗವು ಪಾಣಿಪೀಠವನ್ನೊಳಗೊಂಡಂತೆ ಸುಮಾರು 5 ಅಡಿ ಎತ್ತರವಿದೆ. ಲಿಂಗವು ಗೋಳಾಕಾರವಾಗಿದ್ದು, ಪಾಣಿಪೀಠವು ಚೌಕಾಕಾರವಾಗಿದೆ. ಚಿಕ್ಕದಾದ ಗರ್ಭಗೃಹವಿದ್ದು, ಅಂತರಾಳದಲ್ಲಿ ವಿಶಾಲವಾಗಿ ಗಂಟೆಸರಗಳಿಂದ ಕೂಡಿದೆ. ನನ್ನೇಶ್ವರನ ಎದುರಿನಲ್ಲಿಯೇ ಇರುವ ನಂದಿಯು ಕಲ್ಲಿನಲ್ಲಿ ಕಡೆಯಲ್ಪಟ್ಟಿದ್ದು, ಶಾಸನವನ್ನೂ ಹೊಂದಿದ್ದು, ಶಾಸನವು ತೃಟಿತವಾಗಿದೆ. ನಂದಿಯು ಗಂಗರ ಕಾಲದ್ದಾಗಿದ್ದು, ಸಿಟ್ಟಿನಿಂದ ಕಿವಿಯನ್ನು ನಿಮಿರುವಂತೆ ಚಿತ್ರಿಸಲಾಗಿದೆ. ಇದು ಆ ಕಾಲದ ಕಲಾಕಾರನ ಪ್ರೌಢಿಮೆಗೆ ಸಾಕ್ಷಿ ಎನಿಸಿದೆ. ಈ ದೇವಾಲಯದಲ್ಲಿ ಇನ್ನೂ ಹಲವು ಶಾಸನಗಳಿದ್ದು, ಹಲವಾರು ತೃಟಿತಗೊಂಡಿವೆ. ಇಲ್ಲಿರುವಂತಹ ಒಂದು ಶಾಸನದಲ್ಲಿ ಈಗಾಗಲೇ ತಿಳಿಸಿದಂತೆ ದೇವಾಲಯದ ನಂದದೀವಿಗೆಗೆಂದು ಎಣ್ಣೆಗಾಣವನ್ನು ದಾನವಾಗಿ ಕೊಟ್ಟಿರುವ ಕುರುಹುಗಳಿವೆ. ಎಣ್ಣೆಗಾಣದ ಮೇಲೆ ಶಾಸನದ ವಿವರಗಳನ್ನು ಈಗಾಗಲೇ ತಮ್ಮ ಗಮನಕ್ಕೆ ತರಲಾಗಿದೆ. ಈ ದೇವಾಲಯದ ಗರ್ಭಗೃಹದ ಮೇಲಿರುವ ವಿಮಾನ ಶಿಖರವು ಹೊಯ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿದೆ. ಇದು ಪ್ರಸ್ತರ, ಗ್ರೀವ, ಶಿಖರ, ಸ್ತೂಪಿಯ ಲಕ್ಷಣವನ್ನು ಒಳಗೊಂಡಿದೆ. ಭಿತ್ತಿಯ ಮೇಲ್ಭಾಗ ವಲ್ಲಭಿಯಲ್ಲಿ ಭೂತಮಾಲೆಯನ್ನು ಹೊಂದಿದೆ. ಗ್ರೀವದ ಸುತ್ತಲೂ 4 ನಂದಿಯನ್ನು ಕಡೆಯಲಾಗಿದೆ. ದೇವಾಲಯದ ವಿಮಾನ ಗೋಪುರದಲ್ಲಿ ಅಲ್ಲದೆ ದೇವಾಲಯದ ಸುತ್ತಲೂ 6 ನಂದಿಯ ಮೂರ್ತಿಗಳನ್ನು ಕಡೆಯಲಾಗಿದ್ದು, ಅವು ವಿಮುಖವಾಗಿದೆ. ದೇವಾಲಯದ ದಕ್ಷಿಣ ದಿಕ್ಕಿಗೆ ಇರುವ ದ್ವಾರಮಂಟಪದಲ್ಲಿ ಬ್ರಹ್ಮನ ಆಕೃತಿಯೊಂದಿಗೆ ಮುಂದೆ ಪದ್ಮಾಸನದಲ್ಲಿ ಕುಳಿತ ಋಷಿದ್ವಯರನ್ನು ಚಿತ್ರಿಸಲಾಗಿದೆ. ದೇವಾಲಯದ ಮುಖಮಂಟಪದಲ್ಲಿ ಈಶ್ವರ, ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯರನ್ನು ಸುಂದರವಾಗಿ ಕಾಣುವಂತೆ ಗಾರೆಗಳಿಂದ ಚಿತ್ರಿಸಲಾಗಿದೆ. ಗರ್ಭಗೃಹದಲ್ಲಿರುವ ಶಿವಲಿಂಗವು ಅತ್ಯಂತ ನಯನಮನೋಹರವಾಗಿದ್ದು, ಅತ್ಯಂತ ಅಪರೂಪದ ಶಿವಲಿಂಗವೆನಿಸಿದೆ. ಈಗಾಗಲೇ ತಿಳಿಸಿದಂತೆ ನನ್ನೇಶ್ವರನೆಂಬ ಹೆಸರಿನ ಶಿವಲಿಂಗ ಇಡೀ ರಾಜ್ಯದಲ್ಲಿ 2 ಕಡೆ ಮಾತ್ರ ನೋಡಬಹುದಾಗಿದೆ. ಈ ದೇವಾಲಯದ ಧ್ವಜಸ್ತಂಭದಿಂದ ಪೂರ್ವಕ್ಕೆ ಸುಮಾರು 100 ಮೀಟರ್ ದೂರದಲ್ಲಿ ನನ್ನಿಗಂಗನು ನಿರ್ಮಿಸಿದ ಒಂದು ಸುಂದರವಾದಂತಹ ಕಲ್ಯಾಣಿಯನ್ನು ಸಹ ನೋಡಬಹುದಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಅದನ್ನು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಪತ್ತೆ ಹಚ್ಚಿ ಹೋರಾಟ ಮಾಡಿ ಉಳಿಸಿಕೊಂಡಿದ್ದಾರೆ. ಇತಿಹಾಸಕಾರರು ಸಹ
ಇದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಈ ಕಲ್ಯಾಣಿಯನ್ನು ಗಂಗರ ನನ್ನಿಗಂಗನು ನಿರ್ಮಿಸಿದ್ದೆಂದು ತಿಳಿಸಿರುತ್ತಾರೆ. ಈ ಕಲ್ಯಾಣಿಯು ಮನಮೋಹಕವಾಗಿದ್ದು ಸುಮಾರು 50 ಅಡಿ ಆಳವಾಗಿದೆ. ಚೌಕಾಕಾರವಾಗಿರುವ ಈ ಕಲ್ಯಾಣಿಯನ್ನು ಪ್ರಯಾಣಿಕರ ಹಾಗೂ ಭಕ್ತಾದಿಗಳ ದಣಿವಾರಿಸಲು ಹಾಗೂ ಈ ದೇವಾಲಯದ ಪೂಜಾ ಕೈಂಕರ್ಯಗಳಿಗಾಗಿ ಬಳಸಿಕೊಳ್ಳಲು ನಿರ್ಮಿಸಿದ್ದರೆಂದು ಭಾವಿಸಲಾಗಿದ್ದು, ಆನಂತರದ ಸಂಶೋಧನೆಗಳ ಪ್ರಕಾರ ಆ ಕಾಲದ ಪ್ರಮುಖ ಜಲಸಂಗ್ರಹಾಲಯವಾಗಿದ್ದು, ಚಾಕನ ಕೆರೆಗೂ ಇಲ್ಲಿಂದ ಹೆಚ್ಚುವರಿ ನೀರನ್ನು ಬಿಡುಗಡೆಗೊಳಿಸಿ ವ್ಯವಸಾಯವನ್ನು ಹಾಗೂ ಕುಡಿಯುವ ನೀರನ್ನು ಒದಗಿಸಲಾಗುತ್ತಿತ್ತೆಂದು ತಿಳಿದುಬಂದಿದೆ. ಹೀಗೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ದೇವಾಲಯವು ಧಾರ್ಮಿಕವಾಗಿಯೂ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದು, ಭಕ್ತಾದಿಗಳು ಕಾರ್ತಿಕ ಮಾಸದಲ್ಲಿ ಮಹಾಶಿವರಾತ್ರಿಯಂದು ಪೂಜಿಸಿ ಭಜಿಸಿ ಪುನೀತರಾಗುತ್ತಾರೆ. ನನ್ನಿಗಂಗನು ನಿರ್ಮಿಸಿದ ಕಲ್ಯಾಣಿಯ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇನ್ನೂ ನೋಡಿಲ್ಲ ಅಂತಂದರೆ ತಕ್ಷಣವೇ ನೋಡಿ. ಹೀಗೆಯೇ ಮತ್ತೊಂದು ಐತಿಹಾಸಿಕ ಮಹತ್ವದ ದೇವಾಲಯದ ವಿವರಗಳೊಡನೆ ಭೇಟಿಯಾಗೋಣ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.